ಸೊ ಈ ಬಾರಿ ಅಷ್ಟು ಸುಲಭ ಅಲ್ಲ. ಎಲ್ಲ ಕಡೆಗೂ ಕೂಡ ದೊಡ್ಡ ಮಟ್ಟದ ಸೆಣಸಾಟ ಇದೆ ಅನ್ನುವಂತ ತುಂಬಾ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ನೋಡಿ, ಪ್ರಜ್ವಲ್ ರೇವಣ್ಣ ಮುನ್ನಡೆ, ಇದು ಸಂಗತಿ. 3500 ಮತಗಳ ಮುನ್ನಡೆ. ಸಮೀಕ್ಷೆಗಳು ಕೂಡ ಅದನ್ನೇ ಹೇಳಿತ್ತು. ಹೌದೌದು, ಇಲ್ಲಿ ಗೆಲ್ಲುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ. ಯಾಕಂದ್ರೆ ಇವ್ರೇನು ಪ್ರಯತ್ನ ಮಾಡಿದ್ರಲ್ಲ ಪುಣ್ಯಾತ್ಮರು, ಈ ಬಿಸಾಕುವಂತ ಇದನ್ನ ಪೆನ್ ಡ್ರೈವ್ಗಳನ್ನ, ಅದನ್ನು ಸರಿಯಾಗಿ ಮಾಡಿರ್ಲಿಲ್ಲ. ಅದು ತಡ ಆಯ್ತು. 5 ದಿನಗಳ ಮೊದಲು ಏನಾದ್ರೂ ಮಾಡಿದ್ದಿದ್ರೆ ಇದರ ಸ್ಥಿತಿಗತಿಗಳೇ ಬೇರೆ ಆಗ್ತಾ ಇತ್ತು. 3940 ಮತಗಳ ಮುನ್ನಡೆ ಈ ತುಕಾರಾಮ್ಗೆ. ಬಳ್ಳಾರಿನಲ್ಲಿ ರಾಮುಲು ವಿರುದ್ಧ 38,303 ಮತಗಳು ತುಕಾರಾಮ್ಗೆ ಬಿದ್ದಿದೆ. ಬಿಜೆಪಿ ಅಭ್ಯರ್ಥಿ ರಾಮುಲು 34,360 ಮತಗಳನ್ನು ಪಡೆದಿದ್ದಾರೆ. ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಉತ್ತರ ಪ್ರದೇಶದಲ್ಲಿ ಎನ್ಡಿಎ ಒಕ್ಕೂಟಕ್ಕೆ ಹಿನ್ನಡೆ. 55 ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಮುನ್ನಡೆ. 55, ಎಲ್ಲಿ 55, ಎಲ್ಲಿ 63, ಎಲ್ಲಿ 71. ನೋಡ್ಬೇಕು ನಾವು. ಕಳೆದ ಬಾರಿ ಬಿಜೆಪಿ ಅಪ್ನಾದಳ ಜೊತೆ ಸೇರ್ಕೊಂಡು 64 ಕ್ಷೇತ್ರವನ್ನ ಗೆದ್ದಿತ್ತು. ಬಿಜೆಪಿ 62 ಗೆದ್ದಿತ್ತು, ಅಪ್ನಾದಳ 2 ಗೆದ್ದಿತ್ತು. ಹಾಗಾಗಿ 64 ಕ್ಷೇತ್ರ. ಕಳೆದ ಬಾರಿ ಬಿಎಸ್ಪಿ 10 ಕ್ಷೇತ್ರದಲ್ಲಿ ಗೆದ್ದಿತ್ತು, ಎಸ್ಪಿ 5 ಕ್ಷೇತ್ರದಲ್ಲಿ ಗೆದ್ದಿತ್ತು. ಅಲ್ಲಿಗೆ 65 + 15 80 ಕ್ಷೇತ್ರ ಆಯ್ತು. ಅದಕ್ಕಿಂತ ಮುಂಚೆ ಅಲ್ಲಿ ಕಳೆದ ಬಾರಿ 2014ರಲ್ಲಿ 71 ಸ್ಥಾನ ಗೆದ್ದಿತ್ತು. ಆವಾಗ ಅಮಿತ್ ಶಾ ಅವರೇ ಅದರ ನೇತೃತ್ವವನ್ನು ವಹಿಸಿದ್ರು. ಅದರ ಜವಾಬ್ದಾರಿಯನ್ನು ಅಮಿತ್ ಶಾ ಅವರು ವಹಿಸಿದ್ರು. 71 ಕ್ಷೇತ್ರಗಳಲ್ಲಿ ಅಭೂತಪೂರ್ವವಾದಂತ ಜಯ 2014ರಲ್ಲಿ. ಹೌದು, 2014ರಲ್ಲಿ ಯುಪಿನಲ್ಲಿ. ಆದ್ರೆ ನೀವ್ ಹೇಳ್ದಂಗೆ ಅಂದ್ರೆ ನೆಕ್ಸ್ಟ್ 19ರಲ್ಲಿ 62 ಇಳಿತು.